ಬಸವಾದಿ ಶರಣರ ಬೃಹತ್ ಸಮಾವೇಶ. ಬಸವಾದಿ ಪ್ರಮಥರನ್ನ ನೆನೆಸದೇ ಯಾವುದನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಕಲ್ಯಾಣ ಕರ್ನಾಟಕದಲ್ಲಂತೂ. ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಬಸವಾದಿ ಶರಣರು ಅಂದ್ರೆ ಬಸವಣ್ಣವ್ರ ಜೊತೆ ಏನು ಸುಮಾರು 96 ಜಾತಿಯ 1,96,000 ಗಣಗಳೇನು ಅಲ್ಲಿ ಕಲ್ಯಾಣದಲ್ಲಿ ಸೇರಿದ್ರಲ್ಲ, ಅವರೆಲ್ಲರೂ ಅವರ ಸಮಾವೇಶ ಆಯಿತು. ಬಸವಣ್ಣವರು ಬಹಳ ಕಷ್ಟಪಟ್ಟು ಊರಿನ ಹೊರಗಿದ್ದವ್ರನ್ನೆಲ್ಲ ಕರ್ಕೊಂಡು ಊರೊಳಗೆ ತಂದು ಯಾರನ್ನ ಜನ ದೂರ ಇಡೋ ಪ್ರಯತ್ನ ಮಾಡ್ತಿದ್ರೋ ಅವರನ್ನೆಲ್ಲ ತಂದು ಜನರಲ್ಲಿ ಸೇರಿಸಿದ್ರು. ಅಂಥ ಬಸವಣ್ಣವ್ರಿಗೆ ಇವತ್ತು ತುಂಬ ಜನ ಅನುಯಾಯಿಗಳು. ಯಾವ್ಯಾವ ರೀತಿ ಅನುಯಾಯಿಗಳಿದ್ದಾರೆ ಇವತ್ತಿನ ದಿವಸ ಬಸವಣ್ಣನವರ ಆ ತತ್ವಜ್ಞಾನಕ್ಕೆ ಅಂದರೆ, ಬಸವಣ್ಣನವರ ಹೆಸರು ಹೇಳಿಕೊಂಡು ತಮ್ಮ ಸಂಕುಚಿತ ಸ್ವಾರ್ಥವನ್ನು ಪೂರೈಸಿಕೊಳ್ಳಿಕ್ಕೆ ನಡೆದವರದಂಥ ಒಂದು ಗುಂಪು. ಎರಡನೆಯದ್ದು, ಬಸವಣ್ಣನವರನ್ನು ತಮ್ಮ ಆಜೀವಿಕೆಯ ಹೊಟ್ಟೆಯ ಪಾಡಿಗೆ ಬಸವಣ್ಣವ್ರ ಹೆಸರು ಹೇಳಿ ಊಟ ಮಾಡುವಂಥ ಜನರದೊಂದು ಗುಂಪು. ಅವರು ಬಸವಣ್ಣನವರ ಅನುಯಾಯಿಗಳೇ. ಮೂರನೆಯವರು ಬಸವ ತತ್ವ ಪ್ರಚಾರಕರು ಅಂತ. ಪ್ರಚಾರ ಪ್ರಸಾರ ಮಾಡೋದೇ ಅವರ ಧರ್ಮ. ಅವ್ರಿಗೂ ಮತ್ತು ಆ ಬಸವಣ್ಣನವರ ಆಚರಣೆಗಳಿಗೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಬಾಯಿ ಚಟಕ್ಕಾಗಿ ಬಸವಣ್ಣನವರನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡ್ಕೊಂತ ಹೊಂಟಂಥವ್ರದ್ದು ಒಂದು ಗುಂಪಿದೆ. ಬಸವಣ್ಣವ್ರ ಹೆಸರಲ್ಲೇನ ಬದುಕ್ತಾ ಇದ್ದಾರೆ. ನಾಲ್ಕನೆಯದ್ದು, ನಿಜವಾಗಿಯೂ ಬಸವ ತತ್ವದಂತೆ ಬದುಕುವವ್ರದ್ದು ಒಂದು ಗುಂಪಿದೆ. ಅವ್ರು ನಿಜವಾದ ಬಸವಣ್ಣನವರ ಅನುಯಾಯಿಗಳು. ಬಸವಣ್ಣ ಯಾವುದನ್ನು ಹೇಳಿದರು, ಬಸವಾದಿ ಶರಣರು ಯಾವ ರೀತಿ ಬದುಕಬೇಕು ಅಂತ ಹೇಳಿದರು, ಆ ರೀತಿಯಾಗಿ ಬದುಕುವವರು. ಅಂದರೆ ಬಸವಣ್ಣನವರು ಹೇಳಿದಂಥ ಕಾಯಕ, ಬಸವಣ್ಣನವರು ಹೇಳಿದಂಥ ಅರ್ಚನೆ, ಬಸವಣ್ಣನವರು ಹೇಳಿದಂಥ ದಾಸೋಹ, ಬಸವಣ್ಣನವರು ಹೇಳಿದಂಥ ಸಮಾನತೆ, ಇವೆಲ್ಲವುಗಳಿಗಾಗಿ ತಮ್ಮ ಜೀವನವನ್ನು ಸವಿಸ್ತಾ ಇರುವಂಥವ್ರದ್ದು ಒಂದು ಗುಂಪಿದೆ. ಅವರು ನಿಜವಾದ ಬಸವಣ್ಣನವರ ಅನುಯಾಯಿಗಳು. ಅವರ ಸಂಖ್ಯೆ ಬಹಳಿದೆ, ಆದರೆ ಅವರೆಲ್ಲಿ ಹೊರಗೆ ಬರುವುದಿಲ್ಲ, ಯಾರ ಮುಂದೂ ಮಾತಾಡೋದಿಲ್ಲ. ಬಸವಣ್ಣವ್ರು ಹೇಳ್ಯಾರ, ಅವ್ರಂಗೆ ನಾವು ಬದುಕಬೇಕು ಅಂತ ಬದುಕ್ತಾ ಇದ್ದಾರೆ ಅಷ್ಟೇ. ಆದರೆ ಈ ಸಪ್ಪಳ ಮಾಡೋರು ಏನದಾರಲ್ಲ, ಅವ್ರು ಯಾರೂ ಬದುಕವ್ರಲ್ಲ. ಇನ್ನೊಂದು ಗುಂಪಿದೆ, ಬಸವ ತತ್ವದ ಮುಖವಾಡವನ್ನು ಧರಿಸಿ ತಮ್ಮದೇ ಆದಂಥ ಯಾವುದೋ ಒಂದು ಅಜೆಂಡಾ ತಗೊಂಡು ಸಮಾಜದಲ್ಲಿ ಹೊರಟಂಥವ್ರ ಕಮ್ಯುನಿಸ್ಟ್ರದೊಂದು ಗುಂಪಿದೆ. ಕಮ್ಯುನಿಸ್ಟ್ರು ಅಂದ್ರೆ ನಿಮ್ಗೆ ಗೊತ್ತಾಯ್ತೋ ಇಲ್ಲೋ, ಗೊತ್ತಿರ್ಬೇಕು ನಿಮ್ಗೆ. ಕಮ್ಯುನಿಸ್ಟ್ರು ಅಂದ್ರೆ ಇವರು ಸಮತಾವಾದಿಗಳು ಅಂತ ಇವ್ರ ಹೆಸರು. ಇವರ ಮೂಲ ಜನಕ ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್. ಎಲ್ಲದರಲ್ಲಿಯೂ ಸಮತೆಯನ್ನು ತರಬೇಕು ಅಂದ. ನಮ್ಮ ಶರೀರದಲ್ಲಿಯೇ ಬಂದಿಲ್ಲ. ಒಂದು ಬೆರಳು ದೊಡ್ಡದಿದೆ, ಇನ್ನು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದದ, ಅದಕ್ಕಿಂತ ಸ್ವಲ್ಪ ದೊಡ್ಡದ, ಅದಕ್ಕಿಂತ ಸಣ್ಣದದ, ಅದಕ್ಕಿಂತ ಸಣ್ಣದದ. ಇವೆಲ್ಲವೂ ಕೂಡಿದ್ರೆ ಮಾತ್ರ ಸಮಾನ ಆಗ್ತಾವ ಹೊರತು ಇವೆಲ್ಲವೂ ಒಂದೇ ಸೈಜಿಗೆ ಬಂದ್ರೆ ಸಮಾಧಾನ ಆಗೋದಿಲ್ಲ. ಸಮಾನತೆ. ನಾವು ಸಮಾಜದಲ್ಲಿದ್ದಂಥವ್ರು ಎಲ್ಲರೂ ನಮ್ಮ ಸ್ಥಾನಗಳಲ್ಲಿ ಸಂತುಷ್ಟರಾಗಿ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಅನ್ನೋ ಭಾವನೆಯನ್ನು ತಾಳಿದ್ರೆ ನಾವೆಲ್ಲರೂ ಕಲೆಕ್ಟರ್ ಆಗ್ತೀವಂದ್ರೆ ಸಾಧ್ಯ ಐತಂದ್ರೆ. ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಕಲೆಕ್ಟ್ರೂ ಬೇಕು, ತಹಶೀಲ್ದಾರೂ ಬೇಕು,
ಎಸ್ ಪಿ ಅವರು ಬೇಕು, DYSP ಅವರು ಬೇಕು, CPIನೂ ಬೇಕು, ಇನ್ಸ್ಪೆಕ್ಟ್ರು ಬೇಕು, ಪೊಲೀಸರು ಬೇಕು. ಇಲ್ಲ ನಾವು ಸಮಾನತೆಯನ್ನು ತರ್ತೀವಂತ ಎಲ್ಲರನ್ನೂ SP ಮಾಡಿದ್ರೆ ಸಮಾಜ ನಡಿಲಿಕ್ಕೆ ಸಾಧ್ಯ ಐತೆ? ಇದು ಬಹಳ ಜನರಿಗೆ ಪಚನ ಆಗೋದು ಕಷ್ಟ ಐತಿ. ಹೀಗೆ ಸಮಾನತೆಯ ಮುಖವಾಡವನ್ನು ಹಾಕ್ಕೊಂಡು ಈ ಬಸವ ಧರ್ಮದಲ್ಲಿ ಅಂದ್ರೆ ಬಸವಣ್ಣನ ಸಂಪ್ರದಾಯದಲ್ಲಿ ಒಳಹೊಕ್ಕಂಥ ಕೆಲವೊಂದು ನುಸುಳುಕೋರರು ಅಂತ ಬಂದಿದ್ದಾರೆ. ಇವ್ರು ಯಾರು ಬಸವಣ್ಣನವ್ರ ಮೇಲೆ ಪ್ರೀತಿ ಇದ್ದವರಲ್ಲ, ಬಸವಣ್ಣನವರನ್ನು ಅನುಸರಿಸಬೇಕು ಅಂದವರಲ್ಲ. ಧರ್ಮವೇ ಒಂದು ಅಪುವಿನ ಗುಳಿಗೆ, ನಶೆಯನ್ನೇರಿಸುವಂಥ ಗುಳಿಗೆ ಅಂತ ಯಾವ ಕಮ್ಯುನಿಸ್ಟರು ಕರ್ಕೊಂಡು ಬಂದ್ರಲ್ಲ, ಧರ್ಮವನ್ನೇ ಒಂದು ಅಪುವಿನ ಗುಳಿಗೆ ಅಂತ ಕರ್ಕೊಂಡು ಬಂದ್ರಲ್ಲ, ಅವರು ಬಸವಣ್ಣವ್ರ ತತ್ವ ಹೇಳಕತ್ತಿದ್ರಲ್ಲ. ಯಾವಾಗಿಂದ ಇವ್ರಿಗೆ ಜ್ಞಾನೋದಯ ಆಯಿತು? ಅವರೇ ಆ ಕಡೆ ಈ ಕಡೆ ಒಂದಿಷ್ಟು ಮಂದಿಗೆ ಒಳೆ ಮಾಡ್ಕೊಂಡು ಬಂದು ಏನೇನೋ ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ಇಲ್ಲಿ ಬಸವಣ್ಣವ್ರ ತತ್ವ ಹೇಳಕತ್ತಿದ್ರು. 6 ಹಡ್ದವ್ರ ಮುಂದೆ 3 ಹಡ್ದವ್ರು ಮುರುಕ ಮಾಡ್ತಿದ್ರಂತಲ್ಲ, ಹಂಗೆ ಹೇಳಕತ್ತಿದ್ರಲ್ಲ. ಇವ್ರಿಗಂತಾರ ಮುಖವಾಡವನ್ನು ಧರಿಸಿಕೊಂಡು ತಮ್ಮ ಅಜೆಂಡಾ ಸಾಧಿಸು ಅಂದ್ರೆ ಇವ್ರ ಅಜೆಂಡಾ ಬೇರೆನೇ ಇರುತ್ತೆ ಅಂತ. ಇನ್ನು ಕೆಲವು ಜನರು ಕುಂತ್ರ ನಿಂತ್ರ ಬಸವ 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 ಅನ್ಕೊಂತ ಬಸವಣ್ಣನನ್ನೇ ಉಸಿರಾಗಿಸ್ಕೊಂಡಂತ ನಾವು ಬಸವ ತತ್ವದವರು ಅಂತ ಸಹಿತ ಹೇಳಿಕೊಳ್ಳಾರ್ದ ಕೇವಲ ಬಸವನನ್ನೇ ಸ್ಮರಿಸುವಂಥ ಯಾವುದೇ ಜಾತಿಯವರು, ಯಾವುದೇ ಪಂಗಡದವರು ಯಾರೇ ಇರ್ಬೇಕು ಅಂಥ ಜನನೂ ದೊಡ್ಡ ಪ್ರಮಾಣದೊಳಗದಾರೆ. ಇವರು ಬಸವಣ್ಣನವರ ಅನುಯಾಯಿಗಳು. ಈ ಸಮಾವೇಶದ ಮುಖ್ಯ ಉದ್ದೇಶ ಏನು ಅಂದ್ರೆ, ಈ ಬಸವಣ್ಣನ ಮುಖವಾಡವನ್ನು ಧರಿಸಿಕೊಂಡು ಸೂಡೋ ಸೆಕ್ಯುಲರಿಸಮನ್ನು ಮುಂದೆ ಮಾಡಿಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಏನು ಹೊಂಟಾರಲ್ಲ, ಅವರ ಮುಖವಾಡವನ್ನು ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಯಾರ್ಯಾರು ಬಸವಣ್ಣನವರ ಬಸವ ತತ್ವದ ಸೋಗುಗಳನ್ನು ಹಾಕಿಕೊಂಡು ಮುಖವಾಡಗಳನ್ನು ಧರಿಸಿಕೊಂಡು ಏನು ಮಾಡಕ್ಕೆ ಹೊಂಟಾರಲ್ಲ, ಅವರನ್ನು ಎಕ್ಸ್ಪೋಸ್ ಮಾಡೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎರಡನೇದ್ದು, ವಿಶ್ವವ್ಯಾಪಿಯಾಗಿ ಬೆಳೆಯಬೇಕಾದಂಥ ನಮ್ಮ ಬಸವಣ್ಣವರನ್ನು ಕೇವಲ ಒಂದು ಸಮಾಜಕ್ಕೆ ಸೀಮಿತಗೊಳಿಸಲಿಕ್ಕೆ ಹೊರಟಿದಾರಲ್ಲ, ಇದನ್ನು ತಡೆಗಟ್ಟಬೇಕಾಗೈತಿ. ಅವರು ಕೇವಲ ಒಂದು ಸಮಾಜದ ಆಸ್ತಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಕೆಲವು ಜನ. ಬಸವಣ್ಣ ಕೇವಲ ಒಂದು ಸಮಾಜದ ನಾಯಕ ಅಲ್ಲ, ಒಂದು ಸಮಾಜಕ್ಕೆ ಗುರು ಅಲ್ಲ, ಸಮಾಜದ ಎಲ್ಲ ಸಮಾಜಗಳನ್ನು ಕೂಡಿಸಿದಂಥ ಪುಣ್ಯಾತ್ಮ. ಆ ಪುಣ್ಯಾತ್ಮನನ್ನು ವಿಶ್ವವ್ಯಾಪಿಯಾಗಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ತಂದು ಕೇವಲ ಒಂದೇ ರಾಜ್ಯದಲ್ಲಿ ಒಂದು ಜಾತಿಗೆ ಸೀಮಿತಗೊಳಿಸ್ತಾ ಇದ್ದಾರಲ್ಲ, ಇದನ್ನು ತಡೆಗಟ್ಟುವುದೇ ಈ ಸಮಾವೇಶದ ಮುಖ್ಯ ಉದ್ದೇಶ. ಮೂರನೇದ್ದು, ಬಸವಣ್ಣ ಏಕೀಕೃತಗೊಳಿಸಿದಂಥ ಎಲ್ಲ ಸಮಾಜಗಳು. ಈ ಸಮಾರಂಭದ ಮುಖ್ಯ ಉದ್ದೇಶ ಅಂದ್ರೆ, ಬಸವಣ್ಣವರು ಎಂಥೆಂಥವ್ರನ್ನ ಕರ್ಕೊಂಡು ಬಂದರಿ. ಸೂಳೆ ಸಂಕವಿಯನ್ನು ಕರ್ಕೊಂಡು ಬಂದರು, ಸಮಗಾರ ಹರಳಯ್ಯನವರನ್ನು ಕರ್ಕೊಂಡು ಬಂದರು, ಮಡಿವಾಳ ಮಾಚಿದೇವರನ್ನು ಕರ್ಕೊಂಡು ಬಂದರು, ವೈದ್ಯ ಸಂಗಣ್ಣನ ಕರ್ಕೊಂಡು ಬಂದರು, ಪೋಂತಾದೇವಿಯನ್ನು ಕರ್ಕೊಂಡು ಬಂದರು, ಕಾಶ್ಮೀರದ ಅರಸನಾದಂಥ ಮಹಾದೇವ ಭೂಪಾಲನನ್ನು ಕರ್ಕೊಂಡು ಬಂದರು, ಬಾವೂರು ಬೊಮ್ಮಯ್ಯನನ್ನು ಕರ್ಕೊಂಡು ಬಂದರು. ಇನ್ನೇವ್ರೆ ಎಂಥೆಂಥವರನ್ನು, ಹಡಪದ ಅಪ್ಪಣ್ಣನ ಕರ್ಕೊಂಡು ಬಂದರು. ಯಾವ ಸಮಾಜವನ್ನು ಬಿಡಲಿಲ್ಲ, ಎಲ್ಲರನ್ನೂ ಕರ್ಕೊಂಡು ಬಂದು ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನು ಬಸವಣ್ಣವ್ರು ನಿರ್ಮಾಣ ಮಾಡಿದ್ರು. ಆದರೆ ಇವತ್ತಿನ ದಿವಸ ಈ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಸಮಾಜವನ್ನು ಧರ್ಮವನ್ನು ಒಡೆಯಲಿಕ್ಕೆ ಹೊರಟಂಥ ಧರ್ಮಘಾತುಕರು, ಧರ್ಮದ್ರೋಹಿಗಳು ಅಂತ ಏನದಾರಲ್ಲ, ಅವರಿಗೆ ಪಾಠ ಕಲಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಅವರು
ಬಸವಣ್ಣನವರ ಹೆಸರಿನಲ್ಲಿ ಇವರು ಲಿಂಗಾಯತರು, ಇವರು ವೀರಶೈವರು ಅಂತ ಇದ್ದ ಒಂದು ಸಮಾಜವನ್ನು ಎರಡು ಮಾಡ್ಲಿಕ್ಕೆ ಹೊಂಟಂತ ಈ ಧೂರ್ತರನ್ನ ತಡೆಯೋದೇ ಈ ಸಮಾವೇಶದ ಮುಖ್ಯ. ಇನ್ನೊಂದು, ಬಸವಣ್ಣನವರ ಹೆಸರು ಹೇಳಿಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತಕ್ಕಂಥ ಇವ್ರದ್ದು ಹಿಡನ್ ಅಜೆಂಡಾ. ಯಾಕೆಂದರೆ ಕೆಲವೊಂದು ರಾಜಕಾರಣಿಗಳ ಕೈಗೊಂಬೆಯಂತೆ ವರ್ತಿಸ್ತಾ ಇರುವಂಥ ಇವರು ಮತ್ತೊಬ್ಬರಿಗೆ ಹೇಳ್ತಾರೆ, ನೀವು ಅವ್ರ ಕೈಗೊಂಬೆದಿರಿ, ಇವ್ರ ಕೈಗೊಂಬೆದಿರಿ. ನಾ ಹೇಳಿದೆ, ಕಾಡು ಸಿದ್ದೇಶ್ವರ ಸ್ವಾಮಿ ಯಾರ ಕೈಗೊಂಬೆ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ನನಗೇನೂ ಬೇಕಾಗಿಲ್ಲ, ಹಿಂಗಾಗಿ ನಾನು ಕೈ ಮುಂದಕ್ಕೆ ಮಾಡ್ಬೇಕಾದ್ರೆ ಕಾಲು ಮಡಚ್ಕೋಬೇಕಾಕೈತಿ. ಯಾರ ಹತ್ರನೂ ಏನು ಈ ಜೀವನದಲ್ಲಿ ಯಾವ ಮಹತ್ವಾಕಾಂಕ್ಷೆಗಳನ್ನು ಹೊಂದಿದಂಥ ಮನುಷ್ಯ ಅಲ್ಲ. ಹೀಗಾಗಿ ಕಾಡು ಸಿದ್ದೇಶ್ವರ ಸ್ವಾಮಿಯನ್ನು ಯಾರೂ ಕೈಗೊಂಬೆ ಮಾಡ್ಕೊಳ್ಳಿಕ್ಕೆ ಇನ್ನೂ ಹುಟ್ಟಿ ಬರಬೇಕು. ನನಗೆ ನಮ್ಮ ದೇಶ, ನನ್ನ ಸಮಾಜ, ನಮ್ಮ ಧರ್ಮ ಇದು ಸುರಕ್ಷಿತವಾಗಿರ್ಬೇಕನ್ನುವಂಥ ಒಂದು ಕಾಳಜಿ ಬಿಟ್ರೆ ಮತ್ಯಾವ ಕಾಳಜಿನೂ ಇಲ್ಲ. ನಾ ಇದಕ್ಕಷ್ಟೇ ಮಾತ್ರ ಸೀಮಿತನಾದಂತೆ. ಈ ಸಮಾಜಗಳನ್ನು ಒಡಿಲಿಕ್ಕೇನು ಹೊರಟಾರ, ಆಮೇಲೆ ಹಿಂದೂ ಧರ್ಮದ ಮೇಲೆ ಶ್ರದ್ಧೆಯನ್ನು ಕಡಿಮೆ ಮಾಡಲಿಕ್ಕೆ ಹೊರಟ್ರಲ್ಲ, ದೇವರ ಮೇಲೆ ನಿಂದೆ ಮಾಡಲಿಕ್ಕೆ ಹೊರಟರು, ಕೃಷ್ಣನ ಮೇಲೆ ನಿಂದೆ ಮಾಡಿದರು, ಶಿವನ ಮೇಲೆ ನಿಂದೆ ಮಾಡಿದರು. ಶಿವನಿಗೆ ತೊಡೆ ಮೇಲೊಬ್ಬಕ್ಕೆ ಹೆಂಡತಿ, ತಲೆ ಮೇಲೊಬ್ಬಕ್ಕೆ ಹೆಂಡತಿ, ಇಲ್ದಾಗ ಅಕ್ಕಿನ ಕೂಡ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಇಕ್ಕಿನ. ಇಂಥ ಹೀನ ಭಾಷೆಯಲ್ಲಿ ಏನು ಈ ನೀಚರು ನಮ್ಮ ದೇವತೆಗಳ ವಿಡಂಬನೆಯನ್ನು ಮಾಡ್ಲಿಕ್ಕೆ ಹತ್ತಿದ್ರಲ್ಲ, ಇದನ್ನು ವಿರೋಧ ಮಾಡೋದಕ್ಕಾಗಿ ನಾವು ಈ ಅಧಿವೇಶನವನ್ನು ಅನ್ಕೊಂಡಿದ್ವಿ. ನಮ್ಮ ಜಗುಲಿಯ ಮೇಲಿರುವಂಥ ದೇವರುಗಳನ್ನು ಸಾವಕಾಶವಾಗಿ ಹೊಳೆಗೆ ಹಾಕಬೇಕು ಅಂತೇನು ಹೇಳಕತ್ತಿದ್ರಲ್ಲ, ನಾವು ಯಾರೇ ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ನಾವು ಯಾವ ಜಾತಿಯವರೇ ಇರಲಿ, ಯಾವ ಪಂಥದವರೇ ಇರಲಿ, ನಮ್ಮ ದೇವರುಗಳನ್ನು ಜಗುಲಿ ಅಂತಂದ್ರೆ ಇವು ಮ್ಯೂಸಿಯಂಗಳಾಗ್ಯಾವ ಅಂತ ಒಬ್ಬ ಸ್ವಾಮಿಗಳು ಹೇಳ್ತಾರ. ಈ ಜಗುಲಿಗಳಂದ್ರೆ ಮತ್ತೇನೋ ಆಗ್ಯಾವ ಅಂತ ಕೆಲವು ಸ್ವಾಮಿಗಳು ಹೇಳ್ತಾರ. ಹೇಳಿ ಈ ಜಗುಲಿಯ ಮೇಲಿನ ಈ ನೂರಾರು ದೇವರನ್ನೆಲ್ಲ ತಗೊಂಡು ಹೋಗಿ ಹೊಳಿಗೆ ಹಾಕಬೇಕು ಅಂತೇನು ಹೇಳಕತ್ತಾರ. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸಾವಿರ ವರ್ಷಗಳಿಂದ ನಮ್ಮ ಜನರಿಗೆ ಮನೆ ದೇವರು ಅಂತಿದೆ, ಇಷ್ಟ ದೇವರು ಅಂತಿದೆ, ಗ್ರಾಮ ದೇವರು ಅಂತಿದೆ, ಕ್ಷೇತ್ರ ದೇವರು ಅಂತಿದೆ, ಪುಣ್ಯತೀರ್ಥಗಳು ಅಂತಿವೆ, ಎಲ್ಲ ಇವೆ. ಅವು ಈ ದೇಶದ ಭಾವೈಕ್ಯತೆಯನ್ನು ಕಾಪಾಡುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿವೆ. ನಮ್ಮ ದೇವರು ಅಂದ್ರೆ ಹಂಗ ಅಲ್ಲ, ಊರಾನ್ ದೇವ್ರ ಜಾತ್ರೆ ಇತ್ತಂದ್ರೆ ಎಲ್ಲ ಜಾತಿಯವರು, ಎಲ್ಲ ಪಂಗಡದವ್ರು ನಾವು ಒತ್ತಟ್ಟಿಗೆ ಸೇರಿ ಹಬ್ಬ ಆಚರಿಸ್ದಂಗೆ ಆಚರಿಸ್ತೀವಿ. ಇದಕ್ಕಿಂತಲೂ ದೊಡ್ಡದು ಇನ್ನೇನು ಸಿಗಬೇಕು? ಆದರೆ ದೇವರ ಗುಡಿನ ಕೆಡಬೇಕು ಅಂತ ಇವ್ರೇನು ಹೊಂಟಾರಲ್ಲ, ಇವರಿಗೆ ಪಾಠ ಕಲಿಸೋ ಸಲುವಾಗಿ ಈ ಸಮಾವೇಶ. ಗುಡಿನ ಕೆಡಬೇಕಂತಾರ್ರಿ. ಯಾವ ಗುಡಿ ಇಡೀ ಊರಿನ ಜನರನ್ನು ಒತ್ತಟ್ಟಿಗೆ ಸೇರಿಸ್ತೈತಿ, ಒತ್ತಟ್ಟಿಗೆ ಕೂಡಿಸಿ ಊಟ ಮಾಡಿಸ್ತೈತಿ, ಒತ್ತಟ್ಟಿಗೆ ಸೇರಿಸಿ ಪ್ರಬೋಧನ ಕಾರ್ಯವನ್ನು ಮಾಡ್ತೈತಿ, ಒತ್ತಟ್ಟಿಗೆ ಸೇರಿಸಿ ನಾಟ್ಯ, ಕಲೆ, ಸಂಗೀತ ಮುಂತಾದವುಗಳನ್ನು ಬೆಳೆಸಿ ಉಳಿಸಿ ಬಹುದೊಡ್ಡ ಪಾಠವನ್ನು ಸಮಾಜಕ್ಕೆ ಕಲಿಸ್ತೈತಲ್ಲ, ಆ ಗುಡಿಗಳನ್ನೇ ಮುಗಿಸ್ಬಿಡ್ತೀವಿ ಅಂತಾರಲ್ಲ, ಅಂಥವರಿಗೆ ಪಾಠ ಕಲಿಸೋ ಸಲುವಾಗಿ ಈ ಸಮಾವೇಶ. ಇಷ್ಟೇ ಅಲ್ರಿ, ಈ ಸಮಾವೇಶದಲ್ಲಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಸಂಪ್ರದಾಯ ಇರಲಿ, ಯಾವುದೇ ಪಂಥಗಳಿರಲಿ, ಅವುಗಳ ತಾಲಿಬಾನೀಕರಣ ಆಗಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. 4-6 ಜನ ಕೂಡಿಕೊಂಡು ಅದರಲ್ಲಿ ಕಟ್ಟರತೆಯನ್ನು ತುಂಬಿ ಆ ಸಂಪ್ರದಾಯವನ್ನು ತಾಲಿಬಾನಿ ಸಂಪ್ರದಾಯದಂತೆ ಏನು ಬೆಳೆಸ್ತಾ ಇದ್ದಾರಲ್ಲ, ಅದನ್ನು ಒಬ್ಬ ಹೇಳ್ತಾನ, ನೀವು ಬಸವಣ್ಣವ್ರು ಹೇಳೋದನ್ನು ಆಚರಿಸಿದ್ರಿ ಸರಿ ಇರ್ಲಿಕ್ಕಂದ್ರೆ ನಿಮ್ಮ ಕುತ್ತಿಗೆನ ಹೆಚ್ಚಗ್ತೀವಿ ಅಂತ, ನಿಮ್ಮನ್ನು ತಿರುವಾಡಿ ಬಡಿತೀವಿ ಅಂತಾರ, ನಿಮ್ಮನ್ನು ಈ ಲೋಕದಿಂದನ ಹೊರಗೆ ಹಾಕ್ತೀವಿ ಅಂತಾರ. ಇದು ತಾಲಿಬಾನಿತನ ಅಲ್ಲೇ? ನಾವು ನಮ್ಮ ದೇವರು ಬೇರೆ ಅದಾವು. ಯಾರಿಗೆ ಇಷ್ಟಲಿಂಗ ಪ್ರಿಯ ಐತಿ, ಯಾರಿಗೆ ಮನಿ ದೇವರ ಪ್ರಿಯ ಐತಿ, ಯಾರಿಗೆ ಮತ್ತೊಂದು ದೇವರು, ಮತ್ತೊಬ್ಬರು ಗುರುಗಳು,
ಯಾರಿಗೆ ಶಿವ ಪ್ರಿಯ ಅದಾನ, ಯಾರಿಗೆ ವಿಷ್ಣು ಪ್ರಿಯ ಅದಾನ, ಯಾರಿಗೆ ಶಕ್ತಿ ಅಂದ್ರೆ ದೇವತೆಗಳ ಪ್ರಿಯ ಅದಾರ, ಯಾರಿಗೆ ಗಣಪತಿ ಪ್ರಿಯ ಗಾಣಪತಿರಂತಾರ, ಯಾರಿಗೆ ದತ್ತಾತ್ರೇಯ ಪ್ರಿಯ ಅದಾನ, ಯಾರಿಗೆ ವಿಶ್ವಕರ್ಮ ಪ್ರಿಯ ಅದಾನ, ಯಾರಿಗೆ ಗಂಗಾದೇವಿ ಪ್ರಿಯ ಅದಾರ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಹನು ಶಿವಯೋಗಿ. ಅದಕ್ಕೆ ನಾವು ಏನಂತೀವಿ, ನಿಮಗೇನು ಬೇಕು ಅದನ್ನು ಮಾಡುವಂಥ ಸ್ವಾತಂತ್ರ್ಯ ನಿಮಗೆ ನಿಶ್ಚಿತವಾಗಿ ಐತಿ. ಆದರೆ ಮತ್ತೊಬ್ಬರನ್ನು ಹೀಗಳೆಯುವಂಥ, ಮತ್ತೊಬ್ಬರಿಗೆ ಬೈಯುವಂಥ ಅಧಿಕಾರ ನಮ್ಗೆ ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕಾಗಿ ಒಂದು ಮಾತನ್ನು ಹೇಳಿದೆ. ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಈ ಹಿಂದೂ ಶಬ್ದ ಬಹಳ ಜನ ಹೇಳ್ತಾರೆ ಇದು ನಮ್ಮ ದೇಶದ್ದಲ್ಲ ಅಂತ. ಬಹಳ ಜನ ಅಂತಾರ ಹಿಂದೂ ಶಬ್ದ ಇದು ಪಾರ್ಸಿಗಳಿಂದ ಬಂದಂಥ ಶಬ್ದ, ಇರಾನಿಯರು ಈ ಶಬ್ದವನ್ನು ನಮ್ಗೆ ಕೊಟ್ಟರು, ಅದರ ಅರ್ಥ ಭಾಳ ಕೆಟ್ಟದಾಗಿದೆ ಅಂತ ಹೇಳ್ತಿರ್ತಾರೆ. ಆಮ್ಯಾಗ ಆಹ್ವಾನ ಮಾಡ್ತಿರ್ತಾರೆ ಕೆಲವು ಜನ, ಈ ಹಿಂದೂ ಅನ್ನೋ ಶಬ್ದವನ್ನು ಯಾವ ವೇದಗಳಲ್ಲಿ ಉಚ್ಚಾರ ಮಾಡಿಲ್ಲ, ಪುರಾಣಗಳಲ್ಲಿ ಹೇಳಿಲ್ಲ, ಶಾಸ್ತ್ರಗಳಲ್ಲಿ ಹೇಳಿಲ್ಲ, ಎಲ್ಲಿಯೂ ಹೇಳಿಲ್ಲ. ಇದು ಒಂದು ಸ್ಥಾನವಾಚಕ ಶಬ್ದ, ಇದರಿಂದ ಹೇಗೆ ಒಂದು ಧರ್ಮ ಹುಟ್ಲಿಕ್ಕೆ ಸಾಧ್ಯ ಅಂತ ಆಹ್ವಾನ ಮಾಡ್ತಿರ್ತಾರೆ ಕೆಲವು ಜನ. ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಂದ್ರೇನು, ಪೂಜ್ಯರೇ ನೀವು ಅಧ್ಯಯನ ಮಾಡ್ಲಿಕ್ಕೆ ಕಲೀರಿ, ಕೂಪಮಂಡೂಕ ವೃತ್ತಿಯನ್ನು ಬಿಡ್ರಿ. ಕೂಪಮಂಡೂಕ ಅಂದ್ರೆ ಒಂದು ಕಪ್ಪಿ ಬಾಯಾಗಿತ್ತಂತ, ಬಾಯಿ ಅಂದ್ರನ ಬಾವಿ, ಬಾವಿ ಅಂದ್ರನ ಇಡೀ ವಿಶ್ವ ಅಂತ ತಿಳ್ಕೊಂಡಿತ್ತಂತ. ಆಮೇಲೆ ಆ ಬಾವಿಯೊಳಗೆ ತಾನ ಒಂದೇ ಇರ್ತಿತ್ತಂತ, ತನಕ್ಕಿಂತಲೂ ದೊಡ್ಡ ಪ್ರಾಣಿಗಳೇ ಈ ಜಗತ್ತಿನೊಳಗಿಲ್ಲ ಅಂತ ತಿಳ್ಕೊಂಡಿತ್ತಂತ. ಒಂದು ದಿವಸ ಒಂದು ಎಮ್ಮೆ ನೀರು ಕುಡಿಯಕ್ಕೆ ಹೋಗಿತ್ತಂತ. ಅದನ್ನು ನೋಡಿತಂತ ಮತ್ತೊಂದು ಕಪ್ಪಿ, ನೋಡಿ ಅಂಜಿ ಓಡಿ ಹೋತಂತ. ಅದ್ರ ಆಯುಷ್ಯದಾಗ ಮೊದಲನೇ ಸಾರಿನ ಇದನ್ನು ನೋಡಿತ್ತಂತದು. ಅಂದ ಕೂಡಲೇ ಅದು ಮತ್ತೊಂದು ಕಪ್ಪಿಗಳು ಏನಿದ್ವಲ್ಲ ಅದು ದೊಡ್ಡ ಕಪ್ಪಿಗೆ ಹೋಗಿ ಹೇಳ್ತಂತೆ, ಇವತ್ತೊಂದು ಬಹಳ ದೊಡ್ಡ ಪ್ರಾಣಿ ಬಂದಿತ್ತು ಅಂತ. ನಾವು ಹುಟ್ಟಿಂದ ನೋಡಿಲ್ಲ, ನಾವ ದೊಡ್ಡವ್ರಿ, ನಮ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ. ಇಲ್ಲ ಅದು ಭಾಳ ದೊಡ್ಡದು, ಎಷ್ಟು ದೊಡ್ಡದಿತ್ತು ಅಂತಂತ. ಅಂದ ಕೂಡಲೇ ಈ ಹೇಳು ಕಪ್ಪಿತ್ತಲ್ಲ ಇದು ಮೈ ಉಬ್ಬಿಸ್ತಂತ. ಈಗ ನಮ್ಮ ಈ ಬಾಡಿ ಬಿಲ್ಡರ್ಗಳು ಉಬ್ಬಿಸ್ತಾರಲ್ಲ, ಗೊತ್ತೈತಲ್ಲ ನಿಮ್ಗೆ, ಹಂಗೆ ಮೈ ಉಬ್ಬಿಸ್ತಂತ. ಇಷ್ಟು ದೊಡ್ಡದಿತ್ತನಂತಂತ. ಇಲ್ಲ ಇದಕ್ಕಿಂತ ಭಾಳ ದೊಡ್ಡದಿತ್ತಂತ. ಮತ್ತೆ ಉಬ್ಬಿಸ್ತಂತ, ಇಷ್ಟಿತ್ತಂತ ಇದು ಅಲ್ಲಿ ಇದಕ್ಕಿಂತ ಭಾಳ ದೊಡ್ಡದು. ಮತ್ತಷ್ಟು ಉಬ್ಬಿಸ್ತಂತ, ಅದು ಇಷ್ಟು ದೊಡ್ಡದಿತ್ತನು ಅಂತ ಕೇಳ್ತಂತ. ಯಾವುದೋ ಆ ಕೇಳು ಕಪ್ಪಿ ಅದು ಮತ್ತೆ ಮೈ ಉಬ್ಬಿಸ್ತಂತ. ಇಲ್ಲ ಇದಕ್ಕಿಂತ ದೊಡ್ಡದಿತ್ತಂತ. ಇನ್ನೊಂದು ಉಬ್ಬಿಸ್ತಂತ, ಒಡೆದು ಸತ್ತ ಹೋತಂತ. ಅಂಥ ಕೂಪಮಂಡೂಕ ವೃತ್ತಿಯ ಈ ಕೆಲ ಸಂಪ್ರದಾಯಗಳು ನಮ್ಮ ದೇಶದ ಧಾರ್ಮಿಕ ಮತ್ತು ಸಾಮಾಜಿಕ ವಾತಾವರಣಕ್ಕೆ ಆರೋಗ್ಯಕರವಾದಂಥವುಗಳಲ್ಲ. ಓದ್ಲಿಕ್ಕೆ ಕಲಿಬೇಕು ಅಂತ ನಾನು ಯಾಕೆ ಹೇಳಿದೆ, ನಾವು ತಿಳ್ಕೊಂಡದ್ದ ಬಾಳುವ ಅಂತ ಬಹಳ ಮಂದಿ ತಿಳ್ಕೊಂಡಾರ. ಅವರು ತಿಳ್ಕೋಬೇಕು.